ಈಗ ನಾವು ಯಾವಾಗಲೂ ಹೇಳುವಂಥದ್ದು ಮಂಗಳೂರಲ್ಲಿ ಯಾವುದೇ ಪ್ರತಿಭೆಗೆ ಯಾವುದೇ ಕಡಿಮೆ ಇಲ್ಲ ಅಂತ. ನಮ್ಮಲ್ಲಿ ಇದು ನಾವು ಒಂದು ಎಜುಕೇಷನಲ್ ಸೆಂಟರ್ ಒಂದಿಗೆ ನಾವು ಒಂದು ಅವಕಾಶಗಳ ಕೇಂದ್ರವನ್ನಾಗಿ ಬದಲಾಯಿಸುವ ನಿಟ್ಟಿನಲ್ಲಿ ಇದು ಒಂದು ಆಗಿರುವಂಥದ್ದು ಭಾರಿ ಮುಖ್ಯವಾದದ್ದು. ಇದು ಅದರ ಮುಖ್ಯತ್ವ ಅನ್ನುವಂಥದ್ದು ಇದು. ಅಂದರೆ ಮಂಗಳೂರಿಗೆ ಹೋಗಿದರೆ ನಮಗೆ ಓದಲಿಕ್ಕೆ ಅವಕಾಶ ಸಿಗ್ತದೆ ಅನ್ನುವಂಥದ್ದನ್ನು ದಾಟಿ ನಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಗ್ತದೆ ಅನ್ನುವಂಥದ್ದು ದಿಸ್ ಶುಡ್ ಬಿಕಮ್ ಈ ಥರ ಪ್ಲ್ಯಾಟ್ಫಾರ್ಮ್ಸ್ ಕ್ರಿಯೇಟ್ ಮಾಡುವುದ್ರ ಮುಖಾಂತರ ಅದನ್ನು ನಾವು ಸಾಧಿಸ್ಬೋದು. ಸೊ ಇಲ್ಲಿ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡಬೇಕು, ಆಪರ್ಚುನಿಟೀಸನ್ನು ಆಫರು ಕೂಡ ಮಾಡಬೇಕು. ಇದರಲ್ಲಿ ನಾನು ಎಲ್ಲ ನಮ್ಮ ಯುವ ಜನತೆಗೆ ಇಲ್ಲಿ ಇರುವವರಿಗೆಲ್ಲರಿಗೂ ಈ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಅವಕಾಶಗಳನ್ನು ಸದ್ಬಳಕೆ ಮಾಡ್ಕೋಬೇಕು. ಅದು ನಮಗೆ ಅವಶ್ಯಕತೆ ಈಗ ಇದೆ ಇಲ್ಲ ಅನ್ನುವಂಥದ್ದು ಮಾತ್ರ ಇಲ್ಲ, ಸಿಗಲ್ಲ ಅನ್ನುವಂಥದ್ದಲ್ಲ. ಇದರಲ್ಲಿ ಸಿಗುವಂಥ ಅನುಭವ ಏನಿದೆ, ನಾವು ಏನಿದ್ದೀವಿ ಎಲ್ಲಿದ್ದೀವಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ, ಮಾರ್ಕೆಟ್ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ ಅನ್ನೋಂಥದ್ದು ಬಗ್ಗೆ ಕೂಡ ಭಾಳ ಸ್ಪಷ್ಟವಾಗಿ ಅವರಿಗೆ ತಿಳುವಳಿಕೆ ಸಿಗ್ತದೆ. ಅದರಿಂದ ಇಂಥ ಅವಕಾಶಗಳನ್ನು ಅವರುಗಳು ಸದ್ಬಳಕೆ ಮಾಡ್ಕೋಬೇಕು. ನಾನು ಹೇಳಿದಂಗೆ ಇಟ್ಸ್ ಆಲ್ ಅಬೌಟ್ ಕ್ರಿಯೇಟಿಂಗ್ ಅ ಪ್ಲ್ಯಾಟ್ಫಾರ್ಮ್ ವೇರ್ ಪೀಪಲ್ ಕ್ಯಾನ್ ಕಮ್ ಟುಗೆದರ್. ಆ ರೀತಿ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ದಕ್ಕೆ ಇದಕ್ಕೆ ಹಿಂದೆ ಇದ್ದಿದ್ದ ಚಿಂತನೆ ಮತ್ತು ಅದನ್ನು ಇಂಪ್ಲಿಮೆಂಟೇಷನ್ಗೆ ತರಲಿಕ್ಕೆ ಪ್ರಯತ್ನ ಮಾಡಿರುವಂಥ ಎಲ್ಲರಿಗೂ, ಬೇರೆ ಕಲ್ಚರಲ್ ಸಂಸ್ಥೆಯವರಿಗೂ ಮತ್ತು ಇದನ್ನು ಆರ್ಗನೈಸ್ ಮಾಡಿದ ಎಲ್ಲರಿಗೂ, ಸಪೋರ್ಟ್ ಮಾಡಿದ ಎಲ್ಲರಿಗೂ ಸಹ ಅವರ ಮಂಗಳೂರಿನ ಯುವ ಜನತೆಯ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬ್ಯಾರಿ ಕಲ್ಚರಲ್ ಫಾರಮ್ ಇವರು ಒಂದು ಸಮ್ಮೇಳನ ಮಾಡಬೇಕು ಅಂತ ಹೊರಟಿದ್ದರು. ಯುವಕರು ಎಲ್ಲ ಭಾಳ ಉತ್ಸಾಹದಿಂದ ಇದ್ದರು. ಅವ್ರ ಜೊತೆಯಲ್ಲಿ ನಮಗೆ ಸೇರೋ ಒಂದು ಅವಕಾಶ ಸಿಕ್ಕಿದ ನಂತರ ಇದ್ರ ಜೊತೆಯಲ್ಲಿ ಬರೀ ಸಮ್ಮೇಳನ ಅಂತಂದರೆ ಎಲ್ಲರೂ ತಿಳ್ಕೊಳ್ಳೋದೇನಂತಂದರೆ ಹಾಡು, ಗೀತೆ, ಡ್ಯಾನ್ಸು ಇಂಥದ್ದು ಅಂತ ಹೇಳ್ಕೊಂಡು ಅದಲ್ಲ. ಅದರಿಂದ ಆತಿಗೆ ನಾವೊಂದು ವೇದಿಕೆ ಮಾಡಿಕೊಡೋಣ ಅಂತ ಹೇಳ್ಕೊಂಡು ಇವತ್ತು ಜಾಬ್ ಮೇಳ ಇರ್ಬೋದು, ನಾಳೆ ಎಜುಕೇಷನ್ ಮೇಳ ಇರ್ಬೋದು, ಮೆಡಿಕಲ್ ಮೇಳ ಇರ್ಬೋದು, ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಬಿಸ್ನೆಸ್ ಮೀಟ್ ಇರ್ಬೋದು. ಇದರ ಜೊತೆಯಲ್ಲಿ ಸಂಸ್ಕೃತಿ ಉಳಿಸ್ಕೊಳ್ಳುವಂಥ ಕೆಲಸಗಳನ್ನು ಕೂಡ ನಾವು ಮಾಡ್ತಾಯಿದ್ದೇವೆ. ಇದಕ್ಕೆ ಅವಕಾಶ ನಮಗೆ ಸಿಕ್ಕಿದೆ. ನಮಗೆ ಈ ಜಾಬ್ ಮೇಳಕ್ಕೆ ಪ್ರೆಸಿಡೆನ್ಸಿ ಯೂನಿವರ್ಸಿಟಿಯವರು ಸಂಪೂರ್ಣ ಅವ್ರ ಕುಟುಂಬನೇ ನಮ್ಮ ಜೊತೆಯಲ್ಲಿದೆ. ಜೊತೆಯಲ್ಲಿ ಎಲ್ಲ ಅಧಿಕಾರಿಗಳಿರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಜೊತೆಯಲ್ಲಿದೆ, ಸಹಾಯ ಮಾಡ್ತಾಯಿದ್ದಾರೆ. ಇವತ್ತು ನಮಗೆ ಜೊತೆಯಲ್ಲಿ ಭಾಳಷ್ಟು ಒಂದು ಕಡೆಯಿಂದ NRI ಚೇರ್ಮನ್, ವೈಸ್ ಪ್ರೆಸಿಡೆಂಟು ಆರತಿ ಕೃಷ್ಣ ಅವರು, ಈ ಇದ್ರದ್ದು ಜಾಬ್ ಮೇಳ ರಾಜ್ಯ ಅಧ್ಯಕ್ಷರು, ಹಾಗೆ ನಮ್ಮ ಈ ಒಂದು ಪ್ರೆಸಿಡೆನ್ಸಿ ಗ್ರೂಪಿನ ವೈಸ್ ಚಾನ್ಸಲರ್ ಅವರ ಧರ್ಮಪತಿಯವರಾದಂಥ ಕೌಸನ್ ಮೇಡಮ್, ಹಾಗೆ ಭಾಳಷ್ಟು ಜನ DC ಅವರು ಬಂದಿದ್ದಾರೆ, ಕಮಿಷನರು ಕೂಡ ಬರ್ತಾ ಇದ್ದಾರೆ. ಹೀಗೆ ಭಾಳಷ್ಟು ಅಧಿಕಾರಿಗಳೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ. ಇದರ ಸದುಪಯೋಗ ಇನ್ನೂ ಕೂಡ ಭಾಳ ಅವಕಾಶ ಇದೆ. ರೆಸ್ಪಾನ್ಸ್ ಭಾಳ ನಾವು ನಿರೀಕ್ಷೆಗಿಂತ ಜಾಸ್ತಿ ಇದೆ. ನಾವೊಂದು 100 ಕಂಪನಿ ನಮ್ಗೆ ಬರ್ಬೋದು ಅಂತ ಮಾಡಿದ್ವಿ. ಈಗ 128 ಕಂಪನಿ ಬಂದಿದೆ. ನಾವು ಅವ್ರಿಗೆಲ್ಲ ಅವಕಾಶ ಮಾಡಿಕೊಡಬೇಕು. ಇವತ್ತು ಇದನ್ನು ಇಲ್ಲಿಗೆ ಒಂದು ದಿವಸಕ್ಕೆ ನಾನು ನಿಲ್ಲಿಸೋದಿಲ್ಲ. ಒಂದು ದಿವಸಕ್ಕೆ ಎಲ್ಲರಿಗೂ ನೌಕರಿ ಕೊಡಿಸೋಕ್ಕೂ ಆಗೋದಿಲ್ಲ. ಇದನ್ನು ನಾವು ಮುಂದುವರಿಸಿಕೊಂಡು ಒಂದು ಅವರ CV ಇಟ್ಕೊಂಡು ಯಾರ್ಯಾರಿಗೆ ಯಾವ ನೌಕರಿ ಕೊಡಿ. ವಿದೇಶದಲ್ಲಿ ಕೂಡ ಭಾಳಷ್ಟು ಜನರು ಇದ್ದಾರೆ. ಅದರೆಲ್ಲ ಸದುಪಯೋಗ ತಗೋಬೇಕು ಅಂತ ನಮ್ಮ ಆಸೆ. ಇದನ್ನು ಯಾಕೆ ಮಾಡಿದ್ವಿ ಅಂತಂದರೆ, ನಾವು ಕೂಡ ಒಂದು ಬಡತನದಲ್ಲಿ ಹುಟ್ಟು ಒಬ್ಬ ಕುಟುಂಬದಲ್ಲಿ ಒಬ್ಬ ನೌಕರಿಗೆ ಸೇರಿದ್ರಂತಂದರೆ ಅವನಿಗೆ ಮತ್ತು ಇಡೀ ಕುಟುಂಬ ಅಷ್ಟೇ ಅಲ್ಲ, ಅವರೆಲ್ಲ ಯಾರ್ಯಾರು ಇದ್ದಾರೆ ಸುತ್ತಮುತ್ತ ಎಲ್ಲರಿಗೂ ಅನುಕೂಲ ಆಗುತ್ತೆ. ನಾವು ಇನ್ನೂ ಒಂದು ಏನಂತಂದರೆ, ಒಂದು ಸಣ್ಣ ನೌಕರಿ ಇರ್ಬೋದು, ಒಂದು IBL ಮೇಟಿ ಇರ್ಬೋದು, ಒಂದು ಪೀಸ್ ಕಾನ್ಸ್ಟೇಬಲ್ ಇರ್ಬೋದು, ಒಂದು ಎಕ್ಸೈಸ್ ಗಾರ್ಡ್ ಇರ್ಬೋದು, ಒಂದು ಜೈಲ್ ಗಾರ್ಡ್ ಇರ್ಬೋದು. ಇವರ ಮಕ್ಕಳು ಭಾಳ ಜನ IAS IPS ಆಫೀಸರ್ಸ್ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಇಂಥದ್ದು ನೌಕರಿ ಆದರೆ ಇರ್ಬೋದು, ಅದು ಸೇರಿಸೋಣ ಅಂತ ಹೇಳ್ಕೊಂಡು ಉದ್ದೇಶದಿಂದ ಇಂಥ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿದ್ದೇವೆ. ಸಾಂಸ್ಕೃತಿಕ ಉತ್ಸವ ಅನ್ನೋದು ವಿದ್ಯೆಗೆ, ಉದ್ಯೋಗಕ್ಕೆ ನಾವು ಏನು ಮಹತ್ವ ಕೊಡ್ತೇವೆ ಅಷ್ಟೇ ಮಹತ್ವ. ಯಾಕಂತ ಹೇಳಿದರೆ ಸಾಂಸ್ಕೃತಿಕ ಉತ್ಸವ ಮಾಡೋದ್ರಿಂದ ಸಾಮಾನ್ಯ ಜನರು ಬಂದು ಸೇರಿಕೊಳ್ತಾರೆ. ಯಾವಾಗ ಒಂದು ಜನರಲ್ಲಿ ಒಗ್ಗಟ್ಟು ಇರ್ತದೆ, ಒಂದು ಐಡೆಂಟಿಟಿ ಇರ್ತದೆ, ಅಲ್ಲಿ ಒಂದು ಅಭಿಮಾನ ಹುಟ್ಕೊಳ್ತದೆ. ಅಲ್ಲಿಂದ ಪ್ರಗತಿಯ ಮೊದಲ ಹಂತ. ಆ ಪ್ರಗತಿಯ 2ನೇ ಹಂತ ವಿದ್ಯೆ ಕೊಡೋದು, 3ನೇದು ಉದ್ಯೋಗ. ನಾವು ಬಹಳ ವರ್ಷ ಸಾಂಸ್ಕೃತಿಕ ಸಾಹಿತ್ಯ ಇದಕ್ಕೆಲ್ಲ ಒತ್ತು ಕೊಟ್ಟು ಸಂಘಟಿತರಾಗಿದ್ದೇವೆ, ಚಿಕ್ಕ ಸಮುದಾಯ. ಈ ರೀತಿ ನಾವು ಸಂಘಟಿತರಾಗಿರೋದ್ರಿಂದ ಇವತ್ತು ಅಭಿಮಾನ ಹುಟ್ಟಿರೋದ್ರಿಂದ ನಮಗೆ ಇಷ್ಟು ಮುಂದೆ ಬರಲಿಕ್ಕೆ ಸಾಧ್ಯವಾಗಿದೆ. ಅಲ್ಲಿಂದ ನಾವು ಎಜುಕೇಷನ್ ಮೇಲೆ ಒಂದು ದೊಡ್ಡ ಆಂದೋಲನ ಮಾಡಿ ಇವತ್ತು ನಮ್ಮ ಮಕ್ಕಳೆಲ್ಲ ಬಹಳ ಮುಂದೆ ಹೋಗಲಿಕ್ಕೆ ಒಂದು ದಾಪುಗಾಲ ಹಾಕ್ತಾ ಇದ್ದಾರೆ. ಇವತ್ತು ನಾವು ಮುಂದೆ ಮಾಡಬೇಕಾಗಿರೋದು ಈ ಮಕ್ಕಳಿಗೆ ನಾವು ಹೇಗೆ ಉದ್ಯೋಗ ಕಲ್ಪಿಸಬೇಕು, ಇವರನ್ನು ಹೇಗೆ ವ್ಯಾಪಾರಕ್ಕೆ ತೊಡಗಿಸಬೇಕು ಅನ್ನೋದು. ಅದು ಇವಾಗಲೇ ತೊಡಗಿದೆ. ಇಂಥ ಮೇಳಗಳಿಂದ ನಾನು ಅಂದ್ಕೊಳ್ತೇನೆ ಇದು ಇನ್ನೂ ಬಹಳ ಮುಂದುವರಿದು ಭಾಳ ನಮ್ಮ ಒಂದು ಸಮುದಾಯಕ್ಕೆ ಯಶಸ್ವಿಯಾಗೋದು ಮಾತ್ರವಲ್ಲ, ನನ್ನ ಮಾತಲ್ಲಿ ನಂಬಿಕೆ ಇಡಿ. ಇಂಥದ್ದು ಮಾಡೋದ್ರಿಂದ ಏನು ಸೌಹಾರ್ದ ಇದುವರೆಗೆ ನಮ್ಮ ಹೆಸರಲ್ಲಿ ಕಳೆದಿದೆ ಅದನ್ನು ನಾವು ಮತ್ತೆ ಪುನಃಸ್ಥಾಪಿಸಲು ಇದು ಸಹಾಯವಾಗ್ತದೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಆಫ್ ಆಲ್ ನಾನು ಬ್ಯಾರಿ ಸೋಷಿಯಲ್ ಕಲ್ಚರಲ್ ಫಾರಮ್ರವರನ್ನು ಅಭಿನಂದಿಸ್ತಿದ್ದೇನೆ.
ಯಾಕೆಂತ ಹೇಳಿದರೆ ಇವತ್ತು ಒಂದು ದೊಡ್ಡ ಬ್ಯಾರಿಸ್ ಫೆಸ್ಟಿವಲ್ ಹೆಸರಿನಲ್ಲಿ ಈ ಕೇವಲ ಮನೋರಂಜನೆ ಕೊಡುವಂಥದ್ದು ಅಥವಾ ಸಂಸ್ಕೃತಿಯನ್ನು ಬಿಂಬಿಸುವಂಥದ್ದು ಬೇಕು. ಅದರ ಒಟ್ಟಿಗೆ ಇವತ್ತು ಏನು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಉದ್ಯೋಗಗಳು. ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ನೋಡಿದರೆ ಪ್ರತಿ ವರ್ಷ 6,000ಕ್ಕೂ ಮಿಕ್ಕಿ ಈ ಗ್ರ್ಯಾಜುಯೇಟ್ಸ್ ಹೊರಗಡೆ ಬರ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ಉದ್ಯೋಗಗಳು ಸಿಗ್ತಾ ಇಲ್ಲ. ಈ ಒಂದು ನಿಟ್ಟಿನಲ್ಲಿ ಸರ್ವ ಧರ್ಮದವರನ್ನು ಸೇರಿಸಿಕೊಂಡು ಇವತ್ತೊಂದು ಬೃಹತ್ ಉದ್ಯೋಗ ಮೇಳವನ್ನು ಇಲ್ಲಿ ಆಯೋಜಿಸಿರುವಂಥದ್ದು. ಬಹುಶಃ ಇದರ ಉದ್ಯೋಗದ ಒಂದು ದಾಹ ಎಷ್ಟಿದೆ ಅಂತ ಹೇಳಿದರೆ ಇವತ್ತು ಸುಮಾರು 5,000ಕ್ಕಿಂತಲೂ ಮಿಕ್ಕಿ ಗ್ರ್ಯಾಜುಯೇಟ್ಸ್ ಇಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರುವಂಥದ್ದು. ಇದರಿಂದ ಖಂಡಿತವಾಗಲೂ ನನಗೆ ಭರವಸೆ ಇದೆ, ಇವತ್ತು ಕನಿಷ್ಠ ಒಂದು 600 ಜನಕ್ಕಾದರೂ ಇಲ್ಲಿ ಉದ್ಯೋಗಗಳು ಸಿಗ್ಬೋದು. ಹಾಗೆ ಮುಂದೆ ಅವರ CV ಪ್ರೊಫೈಲ್ಸ್ಗಳನ್ನು ಅವರು ಫಾಲೋಅಪ್ ಮಾಡ್ತಾರೆ. ಮಾಡಿ ಒಂದು ವರ್ಷದಲ್ಲಿ ಕನಿಷ್ಠ 1-2 ಸಾವಿರ ಜನಕ್ಕಾದರೂ ಉದ್ಯೋಗವನ್ನು ಈ ಮೇಳದಿಂದ ಸಿಕ್ಕಿದ್ರೆ ಅದಕ್ಕಿಂತ ದೊಡ್ಡ ಸಂತೋಷ ಬೇರೆ ಯಾವುದೂ ಇಲ್ಲ. ನಾನು ಮತ್ತೊಮ್ಮೆ ಸರ್ವಧರ್ಮದ ಎಲ್ಲ ಶಕ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಇದನ್ನು ಆಯೋಜನೆ ಮಾಡಿರುವಂತಹ ನಮ್ಮ ಬ್ಯಾರಿಸ್ ಫೋರಮ್ ಅವರಿಗೆ ಆ ಪರಮಾತ್ಮ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಈ ಒಂದು ಕಾರ್ಯಕ್ರಮ ಇವತ್ತು ನಾಳೆ ನಡೆಯುವಂಥ ಈ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ತಂದುಕೊಡಲಿ ಅಂತ ನಾನು ಹಾರೈಸುತ್ತಿದ್ದೇನೆ. ಇಷ್ಟು ದಿವಸದ ಪರಿಶ್ರಮ, ನಾವು ಬಹಳಷ್ಟು ದಿವಸ ಈ ಗ್ರೌಂಡಲ್ಲಿ ಕೂಡ ರಾತ್ರಿ 1 ಗಂಟೆವರೆಗೂ ನಾವೆಲ್ಲರೂ ಇಲ್ಲಿ ಆಯೋಜಕರು, ನಮ್ಮೆಲ್ಲ ಸ್ಟಾಫ್ಗಳು, ಹುಡುಗ ಹುಡುಗಿಯರು ಮತ್ತು ಎಲ್ಲ ಹಿರಿಯರು ಕೂಡ ಇದ್ವಿ. ಇವತ್ತು ಬೆಳಿಗ್ಗೆನೇ ಬಂದು ನೆರೆದಂತಹ ಒಂದು ಜನಸ್ತೋಮವನ್ನು ನೋಡಿ ತುಂಬ ಸಂತೋಷ ಆಗಿದೆ. ಅದಾಗಲೇ ಬೆಳಿಗ್ಗೆನೇ 5,000 ಮಂದಿ ರಿಜಿಸ್ಟರ್ ಮಾಡಿಕೊಂಡು ಮತ್ತೆ ಇನ್ನೇನು 4 ಗಂಟೆ ಹೊತ್ತಿಗೆ ಎಷ್ಟು ಮಂದಿ ಉದ್ಯೋಗವನ್ನು ಪಡೆದುಕೊಂಡಿದ್ದಾರೆ ಅನ್ನುವಂಥ ಒಂದು ದಾಖಲೆಯನ್ನು ಕೂಡ ನಾವು ನೀಡ್ತೀವಿ. ಈ ಒಟ್ಟು ಬಹಳಷ್ಟು ಸಂಸ್ಕೃತಿ ಮೇಳಗಳು ಇಲ್ಲಿ ನಡೀತಾ ಇದ್ದಾವೆ. ಫುಡ್ ಫೆಸ್ಟಿವಲ್ ನಡೀತಾ ಇದೆ, ಮೆಹಂದಿ ಫೆಸ್ಟಿವಲ್ ನಡೀತಾ ಇದೆ, ಸ್ಪೋರ್ಟ್ಸ್ ನಡೀತಾ ಇದೆ, ಕಾಮಿಡಿ ಶೋ ನಡೀತಾ ಇದೆ, ಮ್ಯೂಸಿಕ್ ನಡೀತಾ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೊಂದು ಮಂದಿ ಯುವಕರಿಗೆ ಅನ್ನ ನೀಡುವಂತಹ ಕಾರ್ಯದಲ್ಲಿ, ಅಂದರೆ ಶಾಶ್ವತವಾಗಿ ಅವರ ಮನೆಗೆ ಒಂದು ಉದ್ಯೋಗವನ್ನು, ಆದಾಯದ ಮೂಲವನ್ನು ದೊರಕಿಸಿಕೊಡುವಂಥ ಒಂದು ಕಾರ್ಯದಲ್ಲಿ, ಪುಣ್ಯ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೀರಿ ಅನ್ನುವಂತಹ ಒಂದು ತೃಪ್ತಿ ನಮಗಿದೆ. ಸೊ ಇನ್ನು ನಾಳೆ ಸಂಜೆ ರಾತ್ರಿವರೆಗೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ. ನಿಮ್ಮ ಮಾಧ್ಯಮದ ಮೂಲಕ ಕೂಡ ನಾವು ಕೇಳ್ಕೊಳ್ಳುವಂಥದ್ದು ಹೆಚ್ಚು ಎಲ್ಲರ ಜನರಿಗೂ ಈ ಒಂದು ಸಂದೇಶವನ್ನು ತಲುಪಿಸಬೇಕಾಗಿ ಕೇಳ್ಕೊಳ್ತೇನೆ. ನಾಳೆ ಬೆಳಿಗ್ಗೆನೇ ಮೆಡಿಕಲ್ ಕ್ಯಾಂಪ್ ಇರುತ್ತೆ, ಶಿಕ್ಷಣ ಮೇಳ ಇರುತ್ತೆ, ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಇರ್ತದೆ, ಹಾಗೆಯೇ ರಸಮಂಜರಿ ಕಾರ್ಯಕ್ರಮಗಳು, ಫುಡ್ ಸ್ಟಾಲ್ಗಳು, ಎಲ್ಲ ರೀತಿಯಾದಂತಹ ಮತ್ತು ಮೆಡಿಕಲ್ ಚೆಕಪ್, ವಿಶೇಷವಾಗಿ ಐ ಚೆಕಪ್, ಬ್ಲಡ್ ಚೆಕಪ್ ಮತ್ತು ವಿಶೇಷವಾದಂತಹ ಕಾರ್ಯಕ್ರಮಗಳೆಲ್ಲ ನಾಳೆ ಚಾಲ್ತಿಯಲ್ಲಿರ್ತವೆ. ಇದು ರಿಯಲಿ ವಸ್ತು, ರಿಯಲಿ ಮಂಗಳೂರಿಗೆ ಒಂದು ಡ್ರೀಮ್ಸ್ ಪ್ರಾಜೆಕ್ಟ್ ಇದು. ರಿಯಲಿ ಬ್ಯಾರಿ ಪೆಸ್ಟ್ನವರು ಮಾಡಿದ ಇದೊಂದು ಒಳ್ಳೆಯ ಕಾರ್ಯಕ್ರಮ. ರಿಯಲಿ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ನನಗೆ ನನ್ನ ಒಂದು ಮುಸೈನ್ ಕಂಪನಿಯಲ್ಲಿ ನಾವು 7,000 ಜನ ಮಂಗಳೂರಿನವರೇ ಜಾಸ್ತಿ ಇರೋದು. ಮಂಗಳೂರಿನವರಿಗೆ ಕರ್ನಾಟಕದವರೇ ನಾವು ಉದ್ಯೋಗ ಕೊಟ್ಟದ್ದು. ಇಲ್ಲಿ ಸಹ ನೆಕ್ಸ್ಟ್ ಇಯರ್ ನಾನು ಆಲ್ರೆಡಿ ಕೌಂಟ್ರ್ ಹಾಕಿದ್ದೇನೆ. ಆದರೆ ನಮ್ಮ ಎಂಪ್ಲಾಯ್ಮೆಂಟ್ ಅಲ್ಲಿ ಫುಲ್ ಆದ ಕಾರಣ ನೆಕ್ಸ್ಟ್ ಇಯರಿಗೆ ಬಂದು ಅವರಿಗೆ ಸಪೋರ್ಟ್ ಮಾಡ್ತೇನೆ. ರಿಯಲಿ ಇದೊಂದು ನೆನಸಿನಲ್ಲಿ ಮಾಡದಂಥ ಇದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ದೇವರವರಿಗೆ ಒಳ್ಳೆಯದಾಗಲಿ. ಯಾರೆಲ್ಲ ಇದರಲ್ಲಿ ಶ್ರಮ ಪಟ್ಟಿದ್ದಾರೆ ಅವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಹಾಗೂ ಇವತ್ತೊಂದು 150 ಕಂಪನಿ ಬಂದುದಂದರೆ ಇದೊಂದು ಮಂಗಳೂರಿನಲ್ಲಿ ಒಂದು ಹೊಸದಾಗಿ ಒಂದು ಕ್ರಿಯೇಟ್ ಆಗಿದೆ. ಅದರ ವಿದ್ಯಾಸಂಸ್ಥೆಗಳು ಮುಂದೆ ಬಂದಿದ್ದಾರೆ. ಅವರು ಬಂದು ಅವರು ಉದ್ಯೋಗ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನಮಗೇನೆಂದರೆ ನಮ್ಮಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉದ್ಯೋಗ ಕ್ರಿಯೇಟ್ ಮಾಡಬೇಕು. ನಮಗೆ ಉದ್ಯೋಗ ಬೇಕಿದ್ದು. ಕಲಿತಾ ಇದ್ದಾರೆ ಮಕ್ಕಳು, ಒಳ್ಳೆ ಕಲಿತಾ ಇದ್ದಾರೆ. ಆದರೆ ಉದ್ಯೋಗ ತುಂಬ ಕಷ್ಟ ಆಗ್ತದೆ. ಇಂಥ ಪ್ರೋಗ್ರಾಮು ನಮಗೆ ಒಳ್ಳೆಯ ಒಂದು ಉತ್ತಮ ರೀತಿಯ ಒಂದು ದಾರಿ ತೋರಿಸಿದಂತೆ ಆಗಿದೆ. ಇಲ್ಲಿ ಇವತ್ತು ಆಯೋಜಿಸಿದಂಥ ನಿಮ್ಮ ಆಯೋಜಕರಿಗೂ ಎಲ್ಲರಿಗೂ ತುಂಬ ಹೃದಯದ ಒಂದು ಸ್ವಾಗತವನ್ನು ಭಾವಿಸುತ್ತಾ, ನಮಗೆ ಇವತ್ತೊಂದು ನಿಮ್ಮ ಇವರು ನಿಮ್ಮ ಪತ್ರಿಕೆಯವರೆಲ್ಲ ಬಂದಿದ್ದಾರೆ. ಇದನ್ನು ನೀವು ಆದಷ್ಟು ಎಕ್ಸ್ಪ್ರೆಸ್ ಮಾಡಬೇಕು, ಜನರಿಗೆ ಮುಟ್ಟಿಸಬೇಕು. ನಾವು ಯಾವ ಒಳ್ಳೆಯ ಕೆಲಸ, ಸ್ನೇಹ ಸೌಹಾರ್ದದಿಂದ ಇರುವ ಇದು ಸಮ್ಮೇಳನ. ಇದೊಂದು ಒಳ್ಳೆಯ ಒಂದು ಪ್ರೀತಿ ಸ್ನೇಹವನ್ನು ಕಲಿಸುವಂಥ ಒಂದು ಸಮ್ಮೇಳನ. ಆದ ಕಾರಣದಿಂದಾಗಿ ನಾವೆಲ್ಲರೂ ಒಂದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಒಂದು ನ್ಯೂ ಸ್ವಿಟ್ಜರ್ಲ್ಯಾಂಡ್, ನಾನು ಯಾವಾಗಲೂ ಹೇಳ್ತೇನೆ, ನಮ್ಮ ದಕ್ಷಿಣ ಕನ್ನಡ ಅಂದರೆ ಕೋಸ್ಟಲ್ ಕರ್ನಾಟಕ, ನಾವೆಲ್ಲ ಬೀಚ್, ನಾವು ಸ್ವಿಟ್ಜರ್ಲ್ಯಾಂಡ್ ಮಾಡಬೇಕಾಗಿ ಪ್ರಯತ್ನ ಪಡುವ, ಉದ್ಯೋಗ ಕೊಡುವ. ಉದ್ಯೋಗದಿಂದ ನಾವು ಒಳ್ಳೆಯ ಒಂದು ನಮ್ಮ ಜಿಲ್ಲೆಯ
ಜಿಲ್ಲೆಯನ್ನು ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ನಾವು ಶ್ರಮ ಪಡುವ. ಜೈ ಹಿಂದ್, ಜೈ ಕರ್ನಾಟಕ. ನಾನು ಮೊಟ್ಟ ಮೊದಲಾಗಿ ನಾನು ಜೆ ಬಾವಾ ಸರ್ಗೆ ಮತ್ತು ಈ ಬ್ಯಾರಿ ಏನು ಸಂಸ್ಥಾನದ ಎಲ್ಲರಿಗೂ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಲು ಇಷ್ಟಪಡ್ತೇನೆ. ನಮ್ಮ DC ಸರ್ ಇದ್ದಾರೆ, ಮೇಡಮ್ ಕೂಡ ಪ್ರೆಸಿಡೆನ್ಸಿ ಗ್ರೂಪ್ದ ಅಧ್ಯಕ್ಷರು ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳು ಪದೇ ಪದೇ ಎಲ್ಲ ಆ ಕಡೆ ಆಗಬೇಕು. ನಾನು ಕರ್ನಾಟಕ ಸರ್ಕಾರದಿಂದ ಕೌಶಲ್ಯ ಅಭಿವೃದ್ಧಿ ನಿಗಮದಿಂದ ಅಧ್ಯಕ್ಷಳಾಗಿ ಮೊನ್ನೆ ತಾನೇ ಇದೇ 16ನೇ ತಾರೀಕಿಗೆ ವಿಭಾಗೀಯ ಮಟ್ಟದ್ದು ಕಲಬುರಗಿಯಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯಸಭಾ ಸದಸ್ಯರು, ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅವರನ್ನೆಲ್ಲರನ್ನು ಸೇರಿಸಿ ಒಂದು ಉದ್ಯೋಗ ಮೇಳ ಕೂಡ ಮಾಡಿದ್ವಿ. ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿಗೆ ಈ ರೀತಿಯಾಗಿ ಉದ್ಯೋಗ ಮೇಳ ಆಗಬೇಕು. ಒಂದೇ ಒಂದು ಆಶಯ ಏನಂದರೆ ಇಲ್ಲಿ ಯಾವ್ಯಾವ ವಲಯದಲ್ಲಿ ಯಾವ ಉದ್ಯೋಗಗಳಿದೆವಂತೆ ಮಕ್ಕಳಿಗೆ ಗೊತ್ತಿರಲ್ಲ. ಒಂದೇ ಸೂರಿನಡಿಯಲ್ಲಿ ಉದ್ಯೋಗಾಕಾಂಕ್ಷಿಗಳಿಗೂ ಉದ್ಯೋಗದಾತರಿಗೂ ತಂದು ಒಂದು ಅವರಿಗೆ ಸೂಕ್ತ ಉದ್ಯೋಗ ಕೊಡಿಸುವ ಒಂದು ಪ್ರಯತ್ನ ನಮ್ಮ ಸಂಸ್ಥೆಯವರು ಹಾಗೂ ಇಲ್ಲಿ DC ಸರು ಕೂಡ ಬಂದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ಆ್ಯಂಡ್ ರಿಯಲಿ ಅಪ್ರಿಷಿಯೇಟ್ ದ ಟೀಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆಲ್ ದ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯೀಸ್. ಇದೊಂದು ಮೇಳ ಮಾಡೋದು ಒಳ್ಳೇದು ಅನಿಸುತ್ತೆ, ಯಾಕಂದರೆ ಅವರಿಗೆಲ್ಲ ಅವಕಾಶ ಕಲ್ಪಿಸೋದಕ್ಕೆ. ಮತ್ತು ನಾನು ಕೂಡ ಅನಿವಾಸಿ ಭಾರತೀಯ ಸಮಿತಿಯ ಉಪಾಧ್ಯಕ್ಷೆ. ಸೊ ಹೊರಗಡೆ ದೇಶಕ್ಕೆ ಹೋಗೋ ಇಂಟ್ರೆಸ್ಟ್ ಇರೋರು ನಮ್ಮ ಒಂದು ಅನಿವಾಸಿ ಭಾರತೀಯ ಸಮಿತಿ ಜೊತೆ ರಿಜಿಸ್ಟರ್ ಮಾಡಿ ಹೋದರೆ ನಮಗೂ ಕೂಡ ಅವರು ಎಲ್ಲೆಲ್ಲಿ ಹೋಗ್ತಾರೆ ಅಂತ ಗೊತ್ತಿರುತ್ತೆ. ಮತ್ತು ಅವ್ರು ಏನು ಮಾಡಬೇಕು, ಹೋದಾಗ ಯಾವ ಕಂಟ್ರಿಗೆ ಹೋಗಿ ಏನು ಮಾಡಬೇಕೆಲ್ಲ ಕೂಡ ನಾವು ಅವರಿಗೆ ಅಡ್ವೈಸ್ ಮಾಡ್ಬೋದು. ಮತ್ತು ಅವರು ಆ ಕಂಟ್ರಿಲಿ ಬೇಕಾಗಿರೋ ಒಂದು ಸ್ಕಿಲ್ಸ್ನ ಕೂಡ ಕಲ್ತ್ಕೊಂಡು ಹೋದರೆ ಅವರಿಗೆ ಕೂಡ ಲೋಕಲ್ನವ್ರಿಗೆ ಕೂಡ ಸ್ಯಾಲ್ರಿನ ಇವ್ರಿಗೂ ಕೂಡ ಕೊಡೋವಂತಾಗುತ್ತೆ. ಅದನ್ನು ಕೂಡ ನಾವು ಎಂಕರೇಜ್ ಮಾಡ್ತೀವಿ ಮತ್ತು ಅಲ್ಲಿನ ಭಾಷೆಯನ್ನು ಕೂಡ ಕಲ್ತ್ಕೊಂಡು ಹೋಗಬೇಕು ಅಂತ. Here I am from Presidency Group, Kausar Nisar. I would like to say today is a day I am very proud and very happy to be here in Mangaluru. This platform we have created. It is for the reason is very simple, and the people who are not with jobs, who are facing the trouble in getting interview, going places. So we have created a platform. Around 150 companies from IT to many different companies have been here today this morning, and we have also been trying to make sure that most of the people get jobs over here, so it's going to be very easy for them. And there is a lot of difficulty these days. It's not easy to run a household, and without a job we cannot people's family cannot run. So at least if one is getting a job, the family can take care of their families. So we are here, just want to make it so easy for them, so that all of them are here today at one platform, and that will be so easy for all of them to come to this particular place here in Mangalore, and then it will be easy for them to get job offer. They will get job. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.